ನಮಸ್ಕಾರ ಸ್ನೇಹಿತರೆ, ನಾನು ಕಾರ್ಬಲ್ಲಿ ಜಗದೀಶ್. ಸ್ನೇಹಿತರೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ RCB ಮತ್ತು ಪಂಜಾಬ್ ನಡುವಿನ ಪಂದ್ಯ ಹೇಗಿತ್ತು, ಅದರ ಬಗ್ಗೆ ಏನು ಡೀಟೇಲ್ಸ್ ಅನ್ನೋದನ್ನ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೌದು ಸ್ನೇಹಿತರೆ, ಈ ಮ್ಯಾಚು ಏನಕ್ಕೆ ಕುತೂಹಲಕಾರಿಯಾಗಿತ್ತಂದರೆ 2025ರಲ್ಲಿ RCB ಮತ್ತು ಪಂಜಾಬ್ ಫೈನಲಲ್ಲಿ 2 ಟೀಮು ಇದ್ದವು. ಆದರೆ ಪಂಜಾಬ್ನ ಸೋಲಿಸಿ RCB ಚಾಂಪಿಯನ್ ಆಯಿತು. ಆದರೆ ಪಂಜಾಬ್ ಈಗ ಆ ಸೇಡನ್ನು ತೀರಿಸ್ಕೋಬೇಕು ಅಂತಂದ್ಬಿಟ್ಟು ಈಗ ಈ ಪಂದ್ಯಕ್ಕಾಗಿ ಕಾಯ್ತಾಯಿದ್ರು. ಇನ್ನೊಂದೇನೆಂದರೆ, ಅವರಿಗೆ ಮುಖ್ಯವಾಗಿ ಸತತವಾಗಿ 5 ಮ್ಯಾಚ್ ಸೋತಿದ್ರು. ಹಾಗಾಗಿ ಈಗ ಗೆಲ್ಲಲೇಬೇಕಾದ ಅನಿವಾರ್ಯ ಪಂಜಾಬ್ಗಿತ್ತು. ಆದರೆ RCB ಆಲ್ರೆಡಿ 16 ಪಾಯಿಂಟ್ನೊಂದಿಗೆ ಪ್ಲೇ ಆಫ್ನಲ್ಲಿದ್ದಾರೆ. ಈಗ ನಮಗೆ ಅಂದರೆ ಕನ್ಫರ್ಮ್ ಆಗಬೇಕಂದ್ರೆ ಈ ಮ್ಯಾಚ್ ಗೆಲ್ಲಲೇಬೇಕಾಗಿತ್ತು. ಹಾಗಿದ್ದರೆ ಈ ಮ್ಯಾಚ್ನ ಯಾರು ಗೆದ್ದರು, ಯಾಗೆಲ್ಲ ಆಯಿತು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಬಂದ ನಮ್ಮ RCB ತಂಡ ಉತ್ತಮವಾಗಿ ಆರಂಭ ಸ್ಟಾರ್ಟ್ ಮಾಡಿದ್ರು. ಆದರೆ ಈ ಆರಂಭ ತುಂಬ ಹೊತ್ತು ಇರಲಿಲ್ಲ. ಏನಕ್ಕೆ ಅಂತಂದರೆ, ಬೆತ್ತಲ್ ಅವರು ಮತ್ತೆ ಈ ಮ್ಯಾಚಲ್ಲೂ ಕೂಡ ಬೇಗನೆ ಔಟ್ ಆದರು. ಇವರು ಔಟ್ ಆದಮೇಲೆ ಬಂದ ನಮ್ಮ ದೇವದತ್ ಪಡಿಕ್ಕಲ್ ಮಾತ್ರ ವಿರಾಟ್ ಕೊಹ್ಲಿ ಜೊತೆ ಸೇರಿಕೊಂಡು ಉತ್ತಮ ಬ್ಯಾಟಿಂಗನ್ನು ಶುರು ಮಾಡಿದರು. ಆದರೆ ದೇವದತ್ ಪಡಿಕ್ಕಲ್ ಕೂಡ 45 ರನ್ನಲ್ಲಿದ್ದಾಗ ಔಟ್ ಆದರು. ಆನಂತರ ಬಂದ ವೆಂಕಟೇಶ್ ಅಯ್ಯರ್ ಅವರು ನೋಡಿ, ರಜತ್ ಪಟ್ಟಿದಾರ್ಗೆ ಈಗ ಇಂಜುರಿ ಆಗಿದ್ದರಿಂದ ಈ ಮ್ಯಾಚಲ್ಲಿ ಅವರು ಆಡಲಿಲ್ಲ. ಅವರ ಜಾಗದಲ್ಲಿ ವೆಂಕಟೇಶ್ ಅಯ್ಯರ್ ಅವರು ಬಂದು ನಮಗೆ ಯಾವುದೇ ನಿರಾಶೆ ಮಾಡ್ದಿರ ಅವರು ತುಂಬ ಉತ್ತಮವಾಗಿ ಬ್ಯಾಟಿಂಗ್ ಆಡ್ಕೊಂಡು ಹೋದರು. ನೋಡಿ ಸ್ನೇಹಿತರೆ, ವೆಂಕಟೇಶ್ ಅಯ್ಯರ್ ಅವರು ಕೂಡ ಅರ್ಧ ಶತಕ ಕಂಪ್ಲೀಟ್ ಮಾಡಿ ಅವರು ಕೂಡ ಒಂದು 70 ರನ್ನು ಈ ಮ್ಯಾಚಲ್ಲಿ ಆಡಿದ್ದಾರೆ. ಹಾಗೆ ನೋಡಿ, ವಿರಾಟ್ ಕೊಹ್ಲಿ ಅವರು ಹಾಫ್ ಸೆಂಚುರಿ ಮಾಡಿದ್ರು ಮತ್ತು ವಿರಾಟ್ ಕೊಹ್ಲಿ ಕೂಡ ಔಟ್ ಆದರು. ಆದರೆ ಕೊನೆಯವರೆಗೂ ಇದ್ದಿದ್ದು ವೆಂಕಟೇಶ್ ಅಯ್ಯರ್ ಅವರು. ಇವ್ರ ಜೊತೆಗೆ ಲಾಸ್ಟಲ್ಲಿ ಬಂದು ಟೀಮ್ ಡೇವಿಡ್ ಕೂಡ ಉತ್ತಮವಾಗಿ ಬ್ಯಾಟಿಂಗ್ ಆಡಿ ನಮಗೆ ಒಳ್ಳೆ ಸ್ಕೋರನ್ನು ಕಲೆ ಹಾಕಿದ್ರು. ನಮ್ಮ RCB ತಂಡ ಕೊನೆವರೆಗೂ 20 ಓವರ್ ಆಡಿ 222 ರನ್ಗಳನ್ನು ಕಲೆ ಹಾಕಿದ್ರು. ಆದರೆ ಲಾಸ್ಟ್ ಓವರಲ್ಲಿ ಲಾಸ್ಟ್ ಬಾಲಲ್ಲಿ ಕೂಡ ಒಂದು ವಿಕೆಟ್ ಬಿದ್ದ ಕಾರಣ ನಮಗೆ 222ಕ್ಕೆ ಲಾಸ್ಟ್ ಆಯಿತು. ಹಾಗೆ ಈ 222 ರನ್ನ ಚೇಸ್ ಮಾಡೋದಕ್ಕೆ ಬಂದ ಪಂಜಾಬ್ ಕಿಂಗ್ಸು ಮೊದಲನೇದಾಗಿ ಬಂದ ಅವರು ಪ್ರಭ್ಸಿಮ್ರನ್ ಮತ್ತು ಪ್ರಿಯಾಂಶ್ ಆರ್ಯ ಈ ಮ್ಯಾಚಲ್ಲಿ ಕೇವಲ ಡಕ್ಔಟಾಗಿ 0ಗೆ ಔಟ್ ಆದರೆ ಪ್ರಭ್ಸಿಮ್ರನ್ ಕೂಡ ತುಂಬಾ ಬೇಗನೆ ಔಟ್ ಆದರು. ಹಾಗಾಗಿ ನೋಡಿ, ಟಾಪ್ ಆಫ್ ದಿ ಪ್ಲೇಯರ್ಸು ಆಡಿಲ್ಲ ಅಂದರೆ ಮ್ಯಾಚ್ಗೆ ತುಂಬಾ ಕಷ್ಟ ಆಗುತ್ತೆ ಅಂದ್ಕೊಂಡು ನೋಡಬೇಕಾದ್ರೆ ಶ್ರೇಯಸ್ ಅಯ್ಯರ್ ಅವರು ಬಂದು ಅವರು ಕೂಡ ಬೇಗನೆ ಔಟ್ ಆದರು. ಆದರೆ ಅವ್ರಿಗಿದ್ದಿದ್ದು ಈ ಮ್ಯಾಚಲ್ಲಿ 2025ನ ಸೇಡ್ ಏನಿತ್ತು RCB ಅವ್ರ ಮೇಲೆ, ಅದನ್ನು ತೀರಿಸ್ಕೋಬೇಕಂತಂದ್ಬಿಟ್ಟು ಪಂಜಾಬ್ ಅವರು ಕಾತುರದಿಂದ ಕಾಯ್ತಾಯಿದ್ರು. ಆದರೆ ಮೊದಲನೇ ಅವರು ಪವರ್ ಪ್ಲೇನಲ್ಲೇ 3 ವಿಕೆಟ್ ಕಳ್ಕೊಂಡು ಈ ಆಸೆಗೆ ಎಳ್ಳು ನೀರು ಬಿಟ್ಟಿದ್ದು ನಮ್ಮ ಭುವನೇಶ್ವರ್ ಕುಮಾರ್ ಅವರು. ಹಾಗೆ ನೋಡಿ ಸ್ನೇಹಿತರೆ, 3 ವಿಕೆಟ್ ಬಿತ್ತು, ಇನ್ನೇನು RCB ಗೆಲ್ಲೋದು ಖಚಿತ ಅಂದ್ಕೊಂಡು ನಾವೆಲ್ಲ ಕೂಡ ನೋಡ್ತಾ ಇದ್ರಿ. ಶಶಾಂಕ್ ಸಿಂಗು ಮತ್ತು ಸ್ಟೋಯ್ನಿಸ್ ಅವರ ಅದ್ಭುತವಾದ ಬ್ಯಾಟಿಂಗ್ನಿಂದ ನಮಗೆ ತುಂಬಾ ಟೆನ್ಷನ್ ಬಂದ್ಬಿಡ್ತು. ಏನಕ್ಕೆ ಅಂದರೆ, ಶಶಾಂಕ್ ಸಿಂಗ್ ಅವರು ಹೊಡಿತಾ ಇದ್ದಾರೆ, ಪ್ರತಿ ಓವರಲ್ಲೂ 6-4 ಅಂತ ಹೊಡಿತಾ ರನ್ ರೇಟ್ ಕೂಡ ಹತ್ರ ತಗೊಬರ್ತಾ ಇದ್ದಾರೆ. ಆಗ ಶಶಾಂಕ್ ಸಿಂಗ್ ಕೂಡ ಔಟಾಗಿ ಸ್ವಲ್ಪ ಸಮಾಧಾನ ಆಯಿತು. ನೋಡಿ ಸ್ನೇಹಿತರೆ, ಇನ್ನೊಂದು ವಿಷಯ ಏನಂತಂದರೆ, ಸ್ಟೋಯ್ನಿಸ್ ಅವ್ರ ಕ್ಯಾಚ್ ಕೂಡ ಒಂದು ಡ್ರಾಪ್ ಆಯಿತು. ಆಗ ನಮಗೆ ಒಂದು ಸ್ವಲ್ಪ ಟೆನ್ಷನ್ ಆಯಿತು. ಕ್ಯಾಚ್ ಡ್ರಾಪ್ ಆದಮೇಲೆ ತುಂಬಾ ಏನಪ್ಪ ಆಗುತ್ತೆ ಮ್ಯಾಚ್ ಅನ್ನೋ ಥರ. ಆದರೆ ಕೊನೆಯಲ್ಲಿ ಸ್ಟೋಯ್ನಿಸ್ ಅವರು ಔಟ್ ಆದರು ಮತ್ತು ಶಶಾಂಕ್ ಸಿಂಗ್ ಔಟ್ ಆದಮೇಲೆ ನಮಗೆ ಒಂದು ಖಚಿತ ಆಯಿತು, ನಮ್ಮ RCB ಮ್ಯಾಚ್ ಈ ಸತಿ ಗೆಲ್ತಾರೆ ಅಂದ್ಬಿಟ್ಟು. ನೋಡಿ, ಹಾಗೆ ಈ ಮ್ಯಾಚಲ್ಲಿ RCB ಅವ್ರು ಗೆದ್ದು 18 ಪಾಯಿಂಟ್ನೊಂದಿಗೆ ಮೊದಲ ಬಾರಿಗೆ ಅನ್ನು ತಗೊಂಡು ಅಫಿಷಿಯಲ್ ಆಗಿ ಇವರು ಪ್ಲೇ ಆಫ್ಗೆ ಕನ್ಫರ್ಮ್ ಆಗಿದ್ದಾರೆ ಸ್ನೇಹಿತರೆ. ಹಾಗೆ ನೋಡಿ ಸ್ನೇಹಿತರೆ, ನಮ್ಮ RCB ತಂಡ ಈ ಸರ್ತಿ ಕಪ್ ಗೆಲ್ಲುತ್ತೆ ಅನ್ನೋ ಹೋಪಲ್ಲಿ ನಾವೆಲ್ಲರೂ ಇದ್ದೀವಿ. ನಿಮ್ಮ ಅನಿಸಿಕೆ ಏನಂತ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು. ಶುಭ ದಿನ.